ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಜನರಿಗೂ ಸಿಹಿ ಸುದ್ದಿ ಮತ್ತು ಮುಖ್ಯವಾದ ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿ 31ನೇ ಕಂತಿನ 2,000 ರೂಪಾಯಿ ನಿಮ್ಮ ಖಾತೆಗೆ ಬಂದಿದೆಯಾ? ಜುಲೈ 2026ರಲ್ಲಿ ಸರ್ಕಾರ ಹೊಸ 3 ನಿಯಮ ತಂದಿದೆ. ಈ ಒಂದು ತೆಪ್ ಮಾಡಿದ್ರೆ 31ನೇ ಕಂತು ಜೊತೆಗೆ ಮುಂದಿನ ಎಲ್ಲ ಕಂತುಗಳು ಕೂಡ ನಿಂತು ಹೋಗುತ್ತೆ. ಜೊತೆಗೆ 4,000 ರೂಪಾಯಿ ಬಾಕಿ ಕಂತು ಬಗ್ಗೆ ಇವತ್ತು ಫೈನಲ್ ಅಪ್ಡೇಟ್ ಇದೆ. ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ 2 ದೊಡ್ಡ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ಉಚಿತ ರೇಷನ್ ಹಾಗೂ ಹಣದ ಸಹಾಯ ಕೂಡ ನಿಂತು ಹೋಗಬಹುದು. ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ 1 ನಿಮಿಷ ಸ್ಕಿಪ್ ಮಾಡಿದ್ರು ಕೂಡ ನಿಮ್ಮ ಹಣಕ್ಕೆ ತೊಂದರೆ ಆಗಬಹುದು. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಮಾತನಾಡೋದು ಕರ್ನಾಟಕ ಮಹಿಳೆಯರು ಕಾಯುತ್ತಿರುವ ಯೋಜನೆ ಬಗ್ಗೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 31ನೇ ಕಂತು ಬಗ್ಗೆ A to Z ಮಾಹಿತಿ ನಿಮಗೆ ಇವತ್ತು ಸಿಗುತ್ತೆ. ವೀಕ್ಷಕರೇ, ಮೊದಲು ಮುಖ್ಯವಾದ ವಿಷಯ, 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇನ್ನೂ ಸರ್ಕಾರ ಅಧಿಕೃತ ದಿನಾಂಕ ಘೋಷಿಸಿಲ್ಲ. ಆದರೆ ಪ್ರತಿ ತಿಂಗಳು 15ರಿಂದ 25ರ ಒಳಗೆ ಹಣ ಜಮಾ ಆಗ್ತಿತ್ತು. ಅದೇ ರೀತಿ ಜುಲೈನಲ್ಲೂ 15ರಿಂದ 20ರ ಒಳಗೆ 31ನೇ ಕಂತಿನ 2,000 ರೂಪಾಯಿ ನಿಮ್ಮ ಖಾತೆಗೆ ಬರುವ ನಿರೀಕ್ಷೆ ಇದೆ. ಈಗಾಗಲೇ ಸಿಎಂ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ಯಾರಂಟಿ ಇದೆ, ಗ್ಯಾರಂಟಿ ಇರುತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ. ಫಲಾನುಭವಿಗಳು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ 31ನೇ ಕಂತು ಖಂಡಿತ ಬರುತ್ತೆ. ಆದರೆ ಯಾರಿಗೆ ಬರುತ್ತೆ, ಯಾರಿಗೆ ಬರೋದಿಲ್ಲ ಅದನ್ನು ಮುಂದೆ ಹೇಳ್ತೀನಿ. ಈಗ 31ನೇ ಕಂತಿಗೆ ಹೊಸ 3 ನಿಯಮಗಳು ಜಾರಿಯಾಗಿದೆ ವೀಕ್ಷಕರೇ. ಮೊದಲ ನಿಯಮ, ದೊಡ್ಡ ಮಟ್ಟದ ಪರಿಶೀಲನೆ. ಸರ್ಕಾರ ಈಗ ಯೋಜನೆಯಲ್ಲಿ ಆಗ್ತಿರೋ ಲೋಪಗಳನ್ನು ಸರಿಪಡಿಸ್ತಾ ಇದೆ. CAG ವರದಿ ಏನು ಹೇಳುತ್ತೆ ಗೊತ್ತಾ? ಒಂದೇ ಬ್ಯಾಂಕ್ ಖಾತೆಗೆ 3 ಲಕ್ಷ ಕಂತುಗಳ ಮೂಲಕ 60 ಕೋಟಿ ರೂಪಾಯಿ ಹೋಗಿದೆ. 2,11,000 ಮರಣ ಹೊಂದಿರುವ ಹೆಸರಲ್ಲಿ ಹಣ ಜಮಾ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಇದನ್ನು ತಡೆಯೋಕೆ ಸರ್ಕಾರ ಈಗಾಗಲೇ 4,30,000 ಅರ್ಹತೆ ಇಲ್ಲದ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿದೆ. ಅದರಿಂದ 31ನೇ ಕಂತು ಬರೋಕ್ಕಿಂತ ಮುಂಚೆ ನಿಮ್ಮ ಹೆಸರು, ವಿಳಾಸ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಮತ್ತೆ ಚೆಕ್ ಆಗುತ್ತೆ. ಈಗ ಎರಡನೇ ನಿಯಮ, ಬ್ಯಾಂಕ್ ಖಾತೆ ಕರ್ನಾಟಕದಲ್ಲೇ ಇರಬೇಕು. ಸಭೆಯಲ್ಲಿ ಸಿಎಂ ಅವರು ಒಂದು ಕ್ಲಿಯರ್ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕದ ಹೊರಗಿನ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಮಾಡಬಾರದು. ಈ ಯೋಜನೆ ಕರ್ನಾಟಕ ಮಹಿಳೆಯರಿಗೆ ಮಾತ್ರ. ನಿಮ್ಮ ಖಾತೆ ಬೇರೆ ರಾಜ್ಯದಲ್ಲಿ ಇದ್ರೆ ಕೂಡಲೇ ಕರ್ನಾಟಕದ ಬ್ಯಾಂಕಿಗೆ ಬದಲಾಯಿಸಿ, ಇಲ್ಲದಿದ್ರೆ 30ನೇ ಕಂತು ಬಂದಾಗಬಹುದು. ಮೂರನೇ ನಿಯಮ, EKYC ಮತ್ತು NPCI ಕಡ್ಡಾಯ. ನಿಮ್ಮ ಆಧಾರ್ EKYC ಆಗಿಲ್ಲ ಅಂದ್ರೆ, ನಿಮ್ಮ ಬ್ಯಾಂಕ್ ಖಾತೆ NPCI ಜೊತೆ ಲಿಂಕ್ ಆಗಿಲ್ಲ ಅಂದ್ರೆ ಅಥವಾ ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿದ್ರೆ 31ನೇ ಕಂತು ಖಂಡಿತ ಬರುವುದಿಲ್ಲ. ಜೊತೆಗೆ ಸರ್ಕಾರ ಹೊಸದಾಗಿ ವಾಯ್ಸ್ ಮೆಸೇಜ್ ವ್ಯವಸ್ಥೆ ತರೋ ಬಗ್ಗೆಯೂ ಯೋಚನೆ ಮಾಡ್ತಾ ಇದೆ. ಹಣ ಜಮಾ ಆದ ತಕ್ಷಣ ನಿಮಗೆ ಕರೆ ಬರುತ್ತೆ. ಈಗ ಬಾಕಿ ಕಂತುಗಳ ಅಪ್ಡೇಟ್ ಬಗ್ಗೆ. ಇದು ತುಂಬಾ ಜನ ಕೇಳ್ತಿರೋ ಪ್ರಶ್ನೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 29 ಮತ್ತು 30ನೇ ಕಂತು ಅಂದ್ರೆ 4,000 ರೂಪಾಯಿ ಇನ್ನೂ ಯಾಕೆ ಬಂದಿಲ್ಲ ಅಂತ. ಹೌದು ವೀಕ್ಷಕರೇ, ಇದರ ಒಟ್ಟ ಮೊತ್ತ 5,000 ಕೋಟಿ ಆಗಿದೆ. ಇದರ ಬಗ್ಗೆ ಈಗಾಗಲೇ ಹೈಕೋರ್ಟ್ ನಲ್ಲಿ ದಾಖಲಾಗಿದೆ. ಸರ್ಕಾರ ಕೋರ್ಟಿಗೆ ಶೀಘ್ರದಲ್ಲೇ ಬಾಕಿ ಹಣ ಬಿಡುಗಡೆ ಮಾಡ್ತೀವಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಈ 31ನೇ ಕಂತು ಬರೋಕ್ಕಿಂತ ಮುಂಚೆ ಬಾಕಿ ಹಣ ಬರುತ್ತಾ ಅನ್ನೋದಕ್ಕೆ ಇನ್ನೂ ಖಚಿತ ದಿನಾಂಕ ಇಲ್ಲ. ವೇಟ್ ಮಾಡಬೇಕು. ಹಾಗೂ ಯಾರಿಗೆ 31ನೇ ಕಂತು ನಿಲ್ಲುತ್ತೆ? ಈ 5 ಕಾರಣಗಳಲ್ಲಿ ಯಾವುದಾದ್ರೂ ಒಂದಿದ್ರೆ ನಿಮಗೆ 31ನೇ ಕಂತು ಬರೋದಿಲ್ಲ. ಕುಟುಂಬದ ಮುಖ್ಯಸ್ಥೆ ಮಹಿಳೆ ಅಥವಾ ಆಕೆಯ ಪತಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುತ್ತಿದ್ದಾರೆ ಮತ್ತು GST ಪಾವತಿದಾರರಾಗಿದ್ದಾರೆ ಹಾಗೂ ಸರ್ಕಾರಿ ನೌಕರರಾಗಿದ್ದಾರೆ. ಕುಟುಂಬದ ಹೆಸರಿನಲ್ಲಿ 4 ಚಕ್ರದ ವಾಹನ ಇದ್ದರೆ ಹಾಗೂ ಬಯೋಮೆಟ್ರಿಕ್ EKYC ಮಾಡಿಸಿಲ್ಲ ಅಂದ್ರೆ ನಿಮಗೆ 31ನೇ ಕಂತು ನಿಲ್ಲಬಹುದು ವೀಕ್ಷಕರೇ. ಹಾಗೂ 31ನೇ ಕಂತು ಪಡೆಯೋಕೆ ನೀವು ಈಗ ಏನು ಮಾಡಬೇಕು ಗೊತ್ತಾ ವೀಕ್ಷಕರೇ? 31ನೇ ಕಂತು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈಗಾಗಲೇ ಈ ಕೆಲಸ ಮಾಡಿ. ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆ DBT ಮತ್ತು NPCI ಲಿಂಕ್ ಆಗಿದೆಯಾ ಅಂತ ಕೇಳಿ. EKYC ಮಾಡಿಸಿಲ್ಲ ಅಂದ್ರೆ ಹತ್ತಿರದ ಗ್ರಾಮ 1, ಬೆಂಗಳೂರು 1 ಅಥವಾ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ EKYC ಮಾಡಿಸಿ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ 31ನೇ ಕಂತು ನಿಲ್ಲೋದಿಲ್ಲ. ಅರ್ಹ ಮಹಿಳೆಯರಿಗೆ ಜುಲೈ 15ರಿಂದ 20ರ ಒಳಗೆ 2,000 ರೂಪಾಯಿ ಖಂಡಿತ ಜಮಾ ಆಗುತ್ತೆ. ಆದರೆ ಸರ್ಕಾರ ಈಗ ಕಟ್ಟುನಿಟ್ಟಾಗಿದೆ. ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ 2 ದೊಡ್ಡ ಅಪ್ಡೇಟ್ ಬಂದಿದೆ. ಮೊದಲ ಅಪ್ಡೇಟ್, 2026ರಿಂದ ದೇಶಾದ್ಯಂತ ಬಿಪಿಎಲ್ ರೇಷನ್ ಕಾರ್ಡಿಗೆ 10 ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಅದರಲ್ಲಿ 3 ಅತ್ಯಂತ ವಿಷಯಗಳು ಯಾವುದಂದ್ರೆ, ಮೊದಲನೆಯದು, ಈಗಿನಿಂದ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ತಿಂಗಳಿಗೆ 2 ಬಾರಿ ಉಚಿತ ರೇಷನ್ ಸಿಗುವ ಸಾಧ್ಯತೆ ಇದೆ. ಎರಡನೆಯದು, ಕೆಲವು ರಾಜ್ಯಗಳಲ್ಲಿ ಪ್ರತಿ ಕುಟುಂಬಕ್ಕೆ 75 kg ವರೆಗೆ ಧಾನ್ಯ ಕೊಡುವ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದ ವಿಷಯ, ಈಗ ಬಿಪಿಎಲ್ ಕಾರ್ಡ್ ಕೇವಲ ರೇಷನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಈಗ ಒಂದು ಯೂನಿವರ್ಸಲ್ ಐಡಿ ಆಗಿದೆ. DBT ಹಣ, ವೃದ್ಧಾಪ್ಯ ಪಿಂಚಣಿ, ಮಹಿಳಾ ಸಹಾಯ ಯೋಜನೆಗೆ ರೈತರಿಗೆ 22,000 ವರೆಗಿನ ನೇರ ಸಹಾಯಕ್ಕೆ ಬಿಪಿಎಲ್ ಕಾರ್ಡ್ ಕಡ್ಡಾಯವಾಗಿದೆ. ಎರಡನೇ ಅಪ್ಡೇಟ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ್ದು. ಕರ್ನಾಟಕದ ಬಿಪಿಎಲ್ ಕಾರ್ಡ್ಗಳಿಗೆ 4 ದೊಡ್ಡ ಸುದ್ದಿ ಇದೆ. ಕರ್ನಾಟಕದ ಬಿಪಿಎಲ್ ಕುಟುಂಬಗಳಿಗೆ 3 ದೊಡ್ಡ ಸುದ್ದಿ ಇದೆ. ಮೊದಲನೆಯದು, ಮುಂದಿನ ತಿಂಗಳಿಂದ ಇಂದಿರಾ ಫುಡ್ ಕಿಟ್ ಶುರು ಆಗುತ್ತೆ. ಇದರಲ್ಲಿ 5 kg ಅಕ್ಕಿ, ಬೇಳೆ ಮತ್ತು ಅಡಿಗೆ ಎಣ್ಣೆ ಉಚಿತವಾಗಿ ಸಿಗುತ್ತೆ. ಎರಡನೆಯದು, ಕಾರ್ಡ್ ರಿವ್ಯಾಲ್ಯೂಯೇಷನ್. ತಪ್ಪಾಗಿ ಬಿಪಿಎಲ್ ಇಂದ APL ಗೆ ಹೋಗಿರುವ ಅರ್ಹ ಫಲಾನುಭವಿಗಳು ತಹಶೀಲ್ದಾರ್ ಅವರಿಗೆ ಲಿಖಿತ ಮನವಿ ಕೊಟ್ಟು ಮತ್ತೆ ಬಿಪಿಎಲ್ ಕಾರ್ಡ್ ಪಡೆಯಬಹುದು ಅಂತ ಆಹಾರ ಸಚಿವರು ಹೇಳಿದ್ದಾರೆ. ಮೂರನೆಯದು, ಈಗ ಬಿಪಿಎಲ್ ಗೆ ವಾರ್ಷಿಕ ಆದಾಯ ಮಿತಿ 1.2 ಲಕ್ಷ ಇದೆ. ಆದ್ರೆ ಸರ್ಕಾರ ಇದನ್ನು 3 ಲಕ್ಷಕ್ಕೆ ಹೆಚ್ಚಿಸುವ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಆದ್ರೆ ಒಂದು ಎಚ್ಚರಿಕೆ, ನಿಮ್ಮ ಮನೆಯಲ್ಲಿ 4 ವೀಲರ್ ಅಥವಾ 5 ಎಕರೆಗಿಂತ ಹೆಚ್ಚು ಜಮೀನ್ ಇದ್ರೆ ನೀವು ಸ್ವಯಂ ಪ್ರೇರಣೆಯಿಂದ ಬಿಪಿಎಲ್ ಕಾರ್ಡ್ ಸರೆಂಡರ್ ಮಾಡಬೇಕು. ಇಲ್ಲದಿದ್ರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ.
ಈ ಮಾಹಿತಿ ನಿಮಗೆ ಉಪಯೋಗ ಆಯ್ತಾ? ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಫಲಾನುಭವಿ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಜಿಲ್ಲೆಯಲ್ಲಿ ಕಂತು ಬಂತ ಕಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೆ ನಾನೀಗ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಎಲ್ಲ ಸರ್ಕಾರಿ ಯೋಜನೆ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಗ್ರಾಮದ ವಾಟ್ಸಪ್ ಗ್ರೂಪಿಗೆ, ಸಂಘದ ಗ್ರೂಪಿಗೆ, ಎಲ್ಲ ಗೃಹಲಕ್ಷ್ಮಿಯರಿಗೂ ಕಳಿಸಿ. ಯಾಕೆಂದ್ರೆ ಸರಿಯಾದ ಮಾಹಿತಿ ಎಲ್ಲರಿಗೂ ತಲುಪಬೇಕು. ನಿಮಗೆ ಹಣ ಜಮಾ ಆಯ್ತಾ, ಯಾವ ಜಿಲ್ಲೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಪ್ರತಿ ಸರ್ಕಾರಿ ಯೋಜನೆ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ ತಕ್ಷಣ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.